ಬಾಣಂತಿ ಸಾರು ಅಂತಾನೆ ಕರೆಯೋದು ಇದನ್ನ. ಕೊಡೋಣ. ಮೆಣಸಿನ ಸಾರು ನೀಟಾಗಿ ಕುದ್ದಿ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ. ಮತ್ತು ಬಾಣಂತಿರು ತಿನ್ನಬೇಕಾದ್ರೆ ಖಾರನ ಮೀಡಿಯಮ್ ಹಾಕ್ತೀನಿ. ಮೆಣಸಿನ್ಕಾಯಿ ಎಲ್ಲ ಪುಡಿ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಕೊಬ್ಬರಿ ತುರಿ ಬೇಡ ಅಂತ ಅನ್ನೋರು ತೆಂಗಿನಕಾಯಿನ ಹಾಕೋಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೆಣಸಿನ ಸಾರು ಮಾಡ್ತಾ ಇದ್ದೀನಿ. ಏಕೆ ಅಂತ ಅಂದರೆ ಈಗ ಆಷಾಢ ಗಾಳಿ ಬೇರೆ ಸ್ಟಾರ್ಟ್ ಆಗಿದೆ. ಶೀತ ಕೆಮ್ಮು ಊರಿಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ನೀರೆಲ್ಲ ವ್ಯತ್ಯಾಸ ಆಗಿರೋದ್ರಿಂದ ಎಲ್ರಿಗೂ ಕೂಡ ಕೆಮ್ಮು, ನೆಗಡಿ, ಜ್ವರ ಆ ಥರ ಆಗಿರೋದ್ರಿಂದ ಅವ್ರಿಗೆ ಮೆಡಿಸನ್ ಹಾಕಿದ್ರೂ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಮೆಣಸಿನ ಸಾರು ಮಾಡ್ತಾ ಇದ್ದೀನಿ. ಮೆಣಸಿನ ಸಾರು ಮಾಡೋದಕ್ಕೆ ನಾನು ಏನೇನು ಐಟಮ್ನ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಕಡಿಮೆ ಐಟಮ್ ಇಟ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಆಗುವಂತಹ ಮೆಣಸಿನ ಸಾರನ್ನ ನಾನು ಮಾಡ್ತಾ ಇದ್ದೀನಿ. ಏನೇನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಒಂದು 4ರಿಂದ 5 ಅಷ್ಟೇ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಮತ್ತು ಇದು ಕರಿಬೇವಿನ ಸೊಪ್ಪು, ಅರಶಿನ, ಉಪ್ಪು, ಇದು ಕೊಬ್ಬರಿ ತುರಿ, ಇದು ಎಣ್ಣೆ ಒಗ್ಗರಣೆಗೆ. ಇದು ಒಗ್ಗರಣೆಗೆ ಹಾಕೋದಕ್ಕೆ ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು, ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಇದಿಷ್ಟು ಒಗ್ಗರಣೆಗೆ. ಕೊಬ್ಬರಿ ತುರಿ ಬೇಡ ಅಂತ ಅನ್ನೋರು ತೆಂಗಿನಕಾಯಿನ ಹಾಕೋಬೋದು. ಸೊ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಯಾಕಪ್ಪ ಅಂತ ಅಂದರೆ ಹಸಿ ತೆಂಗಿನಕಾಯಿ ಮತ್ತು ಅದು ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಮತ್ತು ಬಾಣಂತಿಯರು ತಿನ್ನಬೇಕಾದ್ರೆ ಕೊಬ್ಬರಿನೇ ಹಾಕ್ಕೊಂಡು ಮಾಡಬೇಕು. ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿದ್ರೆ ಮಕ್ಕಳು ಹಾಲು ಕುಡಿತಾವಲ್ವ, ಸೊ ಹಾಲು ಕುಡಿಬೇಕಾದ್ರೆ ಅದು ಕಕ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಕೊಬ್ಬರಿನೇ ಹಾಕಿ ಯೂಸ್ ಮಾಡೋದು. ಕೊಬ್ಬರಿ ಬೇಡ, ನಮ್ಮ ಮನೇಲಿ ಬಾಣಂತೀರು ಯಾರೂ ಇಲ್ಲ ಅಂತ ಅನ್ನೋರು ಕೂಡ ನೀವು ತೆಂಗಿನಕಾಯಿನ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಹುಣಸೆಹಣ್ಣು ಅದೇ ರೀಸನ್ನ ಹಾಕೋದು. ಸ್ಪೆಷಲಾಗಿ ಇದನ್ನು ಬಾಣಂತಿರಿಗೋಸ್ಕರ ಅಂತಲೇ ಮಾಡೋದು. ಏಕೆ ಅಂತ ಅಂದರೆ ಬಾಣಂತಿರ ಟೈಮಲ್ಲಿ ಅವ್ರಿಗೆ ಶೀತ ಆಗೋದಿರುತ್ತಲ್ಲ, ಸೊ ಅದಕ್ಕೋಸ್ಕರ ಹೀಟಾಗಿರಬೇಕು, ಯಾವಾಗಲೂ ಅವರು ಬೆಚ್ಚಗೆ ಬಿಸಿಯಾಗಿರಬೇಕು ಅಂತಲೇ ಮೆಣಸಿನ ಸಾಂಬಾರು, ಜೀರಿಗೆ ಸಾಂಬಾರು, ಮತ್ತು ಕರಿಬೇವಿನ ಸೊಪ್ಪೊಂದು ಸೊಪ್ಪು, ಸಬ್ಸಿಗೆ ಸೊಪ್ಪು, ಈ ಥರ ಹೀಟ್ ಐಟಮ್ಸ್ನೇ ಜಾಸ್ತಿ ಕೊಡೋದು ನಮ್ಮ ಕಡೆ. ಇವಾಗ ಅಂತ ಅಂದರೆ ಎಲ್ಲರೂ ನಾರ್ಮಲಾಗಿ ಎಲ್ಲ ಐಟಮ್ಸ್ನೂ ಎಲ್ಲ ತಿನ್ನೋಕೆ ಹೇಳ್ತಾರೆ ಡಾಕ್ಟ್ರುಗಳು. ಬಟ್ ಅವ್ರು ಏನೇ ತಿನ್ನೋಕೆ ಹೇಳಿದ್ರು ನಮ್ಮ ಮನೆಗಳಲ್ಲಿ ಮಾತ್ರ ಏನು ಕೊಡಬೇಕು ಅದನ್ನೇ ಕೊಡ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ನನಗೆ ಇವಾಗ ಮಕ್ಕಳಿಗೆ ನಮಗೆಲ್ಲರಿಗೂ ಕೋಲ್ಡ್ ಆಗಿರೋದ್ರಿಂದ ಸೊ ನಾನು ಮೆಣಸಿನ ಸಾರನ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಈ ಎಲ್ಲ ಐಟಮ್ಸ್ನು ಕೂಡ ಡ್ರೈಯಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದ ತಕ್ಷಣ ರುಬ್ಕೊಂಡಿದ್ದಾದಮೇಲೆ ನಾವು ಒಗ್ಗರಣೆ ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿದ್ರೆ ಆ ಮಸಾಲೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಎಲ್ಲ ಐಟಮ್ನು ಕೂಡ ಹಾಕ್ಕೊಂಡು ಡ್ರೈಯಾಗೆ ರೋಸ್ಟ್ ಮಾಡಬೇಕು. 1-2 ನಿಮಿಷ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡೋಣ. ಅದನ್ನು ಮಸಾಲೆನ ರುಬ್ಕೊಳ್ಳೋಣ. ಮೆಣಸು ಜೀರಿಗೆ ಎಲ್ಲ ಸಿಡಿತಾ ಇದೆ. ಸೊ ಇವಾಗ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಬೇಗ ಆಗುತ್ತೆ. ಸೊ ಇವಾಗ ಕೆಲ್ಸಕ್ಕೆ ಹೋಗೋವಂಥವ್ರು ಇರ್ತಾರೆ, ಅಮ್ಮಂದಿರು ಮಕ್ಕಳಿಗೆ ಬಾಣಂತನ ಟೈಮಲ್ಲಿ. ಸೊ ಅವರು ಇವಾಗ ನೋಡ್ಕೊಂಡಿದ್ರೆ ಅಮ್ಮದಿರ ಹತ್ರ ಹೇಳ್ಸ್ಕೊಂಡಿದ್ರೆ ಆರಾಮಾಗಿ ಪಾಪ ಇವಾಗ ಅವರು ಮನೇಲೂ ಮಾಡಿ ಹೊರ್ಗಡೆನೂ ಮಾಡಿ ಸಾಕಾಗ್ತಾರಲ್ವ, ಸೊ ಆರಾಮಾಗಿ ಮಾಡ್ಕೋಬೋದು. ಅರ್ಶಿನ ಹಾಕ್ತಾಯಿದ್ದೀನಿ. ಬಾಣಂತನ ಮಾಡೋರಿಲ್ಲ ಅಂತಾರಲ್ಲ ಅಂಥವರು ತಣ್ಣೀರಲ್ಲೇ ಕೆಲಸ ಎಲ್ಲ ಮಾಡಿಕೊಂಡು ತಣ್ಣೀರೇ ಕುಡ್ಕೊಂಡಿರ್ತಾರಲ್ಲ ಅಂಥವ್ರು ವಾರಕ್ಕೆ 2 ದಿನ ಮೆಣಸಿನ ಸಾರು, ಜೀರಿಗೆ ಸಾರು ಮತ್ತು ಸಾಂಬಾರುಗಳಿಗೆ ಸಬ್ಸಿಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅಂತೀವಲ್ವ, ಆ ಥರ ಸೊಪ್ಪು ಮತ್ತು ಗಣಕೆ ಸೊಪ್ಪು ಈ ಥರದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದಾಗ, ನಾವು ತಿಂದು ಬಿಸಿ ನೀರು ಕುಡಿದಾಗ ಮಕ್ಕಳು ಹಾಲು ಕುಡಿತೇವಲ್ಲ, ಸೊ ಅದರಲ್ಲಿ ಹಾಲಿನ ಮುಖಾಂತರ ಆದರೂ ಹೋಗಿ ಅವಕ್ಕೆ ಒಳಗಡೆಯಿಂದ ಕಫ ಅನ್ನೋದು ಹೊಡೆದು ಕೆಮ್ಮು ಅದೆಲ್ಲ ಏನೂ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬಾಣಂತಿ ಸಾರನ್ನ ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ನನಗಂತೂ ಮೊದಲೇ ಹುಷಾರಿಲ್ಲ. ಇವಾಗ ನೀಟಾಗಿದು ಫ್ರೈ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ ರುಬ್ಕೊಬರ್ತೀನಿ.
ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಪುಡಿ ಆಗಬೇಕು, ಅದು ಪೇಸ್ಟ್ ಆಗಬೇಕು ಅಂದರೆ ನೀರು ಹಾಕ್ಕೊಂಡು ಫಸ್ಟೇ ರುಬ್ಬಿಟ್ರೆ ಮೆಣಸಿನ್ಕಾಯಿ ಬೀಜ ಎಲ್ಲ ಆಗೇ ಇರುತ್ತೆ. ಸೊ ಫಸ್ಟು ನಾನು ಪುಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡೋಣ. ನೀಟಾಗೆ ಖಾರ ರುಬ್ಕೊಬಂದಿದ್ದೀನಿ. ಗಮ್ಮಂತಿದೆ. ಇವಾಗ ಇದನ್ನು ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿದ್ರೆ ಮೆಣಸಿನ ಸಾಂಬಾರು ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ. ಇದನ್ನು ನಾವು ಬಾಣಂತಿಯರಿಗೆ ಹುಚ್ಚೆಳ್ಳೆಣ್ಣೆ ಬರುತ್ತಲ್ಲ, ಸೊ ಹುಚ್ಚೆಳ್ಳೆಣ್ಣೆ ಬಿಟ್ಟು ಒಗ್ಗರಣೆ ಮಾಡ್ಕೊಡ್ತೀವಿ ನಮ್ಮ ಕಡೆ. ಏಕೆಂದರೆ ಹುಚ್ಚೆಳ್ಳೆಣ್ಣೆನೂ ಹೀಟ್ ಇರುತ್ತಲ್ಲ, ಸೊ ಬಾಣಂತಿಯರಿಗೆ ಶೀತ ಆಗಬಾರ್ದು ಅಂತಲೇ ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡೋದು. ಕೆಲವೊಬ್ಬರು ತುಪ್ಪ ಬಿಟ್ಟು ಒಗ್ಗರಣೆ ಮಾಡ್ತಾರೆ. ಸೊ ನಮಗೆ ನಮ್ಮನೇಲಿ ಯಾರು ಬಾಣಂತಿರಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಅಶ್ವಿನಿಗೆ ಜಾಸ್ತಿ ಮೆಣಸಿನ ಸಾರು ಮಾಡ್ಕೊಡ್ತಾ ಇದ್ದೆ ಅಲ್ವಾ ಅಶ್ವಿನಿ? ಅಶ್ವಿನಿ ಬಾಣಂತಿಲ್ಲ, ಅತ್ತೆ ಕೆಲಸಕ್ಕೆ ಹೋಗ್ತಾ ಇತ್ತಲ್ಲ, ಒಂದು 3 ತಿಂಗಳು ಮಾಡಿದ್ರು. ಅದಾದಮೇಲೆ ಅವರು ಸ್ಕೂಲ್ಗೆ ಹೋದರು. ನಾನು ಸ್ಕೂಲ್ ಬಿಟ್ಟೆ ಅಷ್ಟರಲ್ಲಿ. ಏಕೆಂದರೆ ನನಗೆ ಬುದ್ಧನಿಗೆ ಕನ್ಸೀವ್ ಇದ್ದೆ ನಾನು. ಸೊ ನಾನು ಅಷ್ಟರಲ್ಲಿ ಬಿಟ್ಟೆ. ಆವಾಗ ನಾನು ಮನೇಲಿ ಅಶ್ವಿನಿಗೆ ಮಧ್ಯಾಹ್ನ ಎಣ್ಣೆ ಕಾದಿದೆ, ಸಾಸಿವೆ, ಕರಿಬೇವು, ಜಜ್ಜಿರುವಂತಹ ಬೆಳ್ಳುಳ್ಳಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಮೆಣಸಿನ ಸಾರು ಖಾರನೇ ಇರುತ್ತೆ. ಏಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಿ, ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಒಂದು ನಿಮಿಷ. ಮೆಣಸಿನ್ಕಾಯಲ್ಲೆಲ್ಲ ಜಾಸ್ತಿ ಖಾರ ಇರುತ್ತೆ. ಸೊ ನೋಡಿಕೊಂಡು ನೀವು ಖಾರ ಎಷ್ಟು ತಿಂತೀರಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಬಾಣಂತಿರು ತಿನ್ನಬೇಕಾದ್ರೆ ಖಾರನ ಮೀಡಿಯಮಾಗಿ ತಿನ್ನಿ. ಏಕೆ ಅಂತ ಅಂದರೆ ಇವಾಗ ನಾವು ಬಾಯಿ ರುಚಿಗೋಸ್ಕರ ಖಾರವಾಗಿ ಬೇಕು ಅಂತ ತಿಂತೀವಿ. ಸೊ ಮಕ್ಕಳಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಎಷ್ಟು ಖಾರ ಬೇಕು ಅಂತ ನಾರ್ಮಲಾಗಿ ತಿನ್ನಬೇಕಾಗತ್ತೆ. ಮಕ್ಕಳಿಗೆ ಹೊಟ್ಟೆ ಉರಿ ಬರುತ್ತೆ, ಅದೆಲ್ಲ ಅವು ಅಳ್ತಾ ಇರುತ್ತೆ. ನಮಗೆ ಗೊತ್ತಾಗಲ್ಲ, ನಾವೇನು ತಿಂದ್ವಿ, ನಾನೇನು ತಿಂದೇ ಇಲ್ಲ, ಅನ್ನ ಸಾರು ತಿಂದೆ, ಅದು ತಿಂದೆ, ಇದು ತಿಂದೆ ಅಷ್ಟೇ ಹೇಳೋದು. ಬಟ್ ಗಂಡು ಮಕ್ಕಳಾದರೆ ತಡ್ಕೊಳ್ಳಲ್ಲ, ಹೆಣ್ಮಕ್ಳಾದರೆ ಹೆಂಗೋ ಡೈಜೆಷನ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಅದು ನಿಜ. ಯಾವ ಮಕ್ಕಳಾದರೂ ಅಷ್ಟೇ ಸ್ವಲ್ಪ ನೋಡಿಕೊಂಡು ಖಾರನ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಬಾಣಂತಿರು. ಏಕೆಂದರೆ ನನ್ನ ಬ್ಲಾಗಲ್ಲಿ ಜಾಸ್ತಿ ಪಾಪ ಕನ್ಸೀವ್ ಇರೋವಂಥವ್ರೆ ಹೆಣ್ಮಕ್ಳಿರೋದು ಅವರೇ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತಲೇ ನಾನು ಹೇಳ್ತಾ ಇರೋದು. ಮತ್ತು ಶೀತ ಐಟಮ್ಸ್ ಎಲ್ಲ ಜಾಸ್ತಿ ಇವಾಗ ಡಾಕ್ಟ್ರುಗಳು ಹೇಳ್ತಾರೆ, ಸಿಸರಿನ್ ಆದಮೇಲೆ ನಾರ್ಮಲ್ ಆದರೆ ಪರವಾಗಿಲ್ಲ, ಏನೂ ಆಗಲ್ಲ ತಿಂದರೆ. ಬಟ್ ಸಿಸರಿನ್ ಆದವರು ಡಾಕ್ಟ್ರೇ ಹೇಳ್ಬಿಟ್ಟಿರ್ತಾರೆ, ಏನೂ ಆಗಲ್ಲ, ತಿನ್ನಿ, ಮೊಟ್ಟೆ ತಿನ್ನಿ, ಬಾಳೆಹಣ್ಣು ತಿನ್ನಿ, ಅದೆಲ್ಲ ಅಂತ. ಸೊ ಅವ್ರು ಹೇಳ್ತಾರೆ ಅಂತ ಎಲ್ಲ ನೀವು ತಿನ್ನಕ್ಕೆ ಹೋಗ್ಬಿಡಿ. ಸ್ವಲ್ಪ ದಿವಸ ಆದ್ರೂ ಅಟ್ಲೀಸ್ಟ್ ಒಂದು 3 ಮಂತ್ಸ್ 6 ಮಂತ್ ಆದ್ರೂ ನಾವು ಬಾಯಿ ಕಟ್ಟಿ ಬಾಣಂತನ ಮಾಡಿಕೊಂಡ್ರೆ ನೆಕ್ಸ್ಟು ನಮಗೆ ಒಳ್ಳೆಯದು ಅಲ್ವಾ ಅಶ್ವಿನಿ? ನನ್ನ ಬಾಣಂತನದಲ್ಲಿ ಹೆಂಗಿದ್ದೆ ಅಂತ ಯಾವುದಾದ್ರೂ ಫೋಟೋ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀವಿ. ಅಷ್ಟು ಆಗಿದ್ವಿ ಅಲ್ಲ ಅಶ್ವಿನಿ? ಅಶ್ವಿನಿನೂ ಅಷ್ಟೇ. ನಮ್ಮದೆಲ್ಲ ಹಳೆ ಕಾಲದ್ದು. ಈಗ ಆಗಿದೆ ಇದು ನೋಡಿ. ಗಟ್ಟಿನೇ ಇರಬೇಕು. ಗಟ್ಟಿ ಅಂದರೆ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳುನೂ ಅಲ್ಲ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಣ. 1-2 ಕುದಿ ಬಂದರೆ ಇದು ಮೆಣಸಿನ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಿದ್ರೆ ಸಾಕು. ಘಮ್ ಅಂತಿದೆ. ಬೇಕು ಅಂತ ಅಂದರೆ ಅನ್ನ, ಬಿಸಿ ಅನ್ನದ ಜೊತೆ ಮೆಣಸಿನ ಸಾರಿಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತ ಅಂದರೆ ಹುಚ್ಚೆಳ್ಳೆಣ್ಣೆ ಇರುತ್ತಲ್ವ, ಸೊ ಹುಚ್ಚೆಳ್ಳೆಣ್ಣೆ ಬಿಟ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ ಸಾರು ನೀಟಾಗಿ ಕುದ್ದಿ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸಿದ್ರೆ, ಗ್ಯಾಸ್ನ ಆಫ್ ಮಾಡಿದ್ರೆ ಮೆಣಸಿನ ಸಾಂಬಾರು ರೆಡಿಯಾಗುತ್ತೆ. ಅನ್ನ ಜೊತೆ ಸವಿಯಲು ಸಿದ್ಧ. ಸಾರು ಅನ್ನ ರೆಡಿಯಾಗಿದೆ. ಮೆಣಸಿನ ಸಾರನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಶೀತ, ಕೆಮ್ಮು, ನೆಗಡಿ ಯಾವುದೇ ಬಂದ್ರೂ ಕೂಡ, ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರೋದಕ್ಕೆ ಒಳ್ಳೆ ಊಟ. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.